ಶಿವನೇ ಶಂಬಲಿಂಗ ಅಲ್ಲ ಕಾಣ್ಲಾತೀಪ. ಈ ನಮ್ಮ ಮುಂಗಾರು ಮಳೆ ಹುಡುಗಿ ನಮ್ಮ ಪೂಜಮ್ಮ ಮೊನ್ನೆ ತಾನೇ ಮಲೆನಾಡಿಗೆ ಹೋದಾಗ ನಾನು ಮುಂಗಾರು ಮಳೆ ಅಂತ ಕುಣಿದಿದ್ದು ಇಲ್ಲೇ ಕಣಪ್ಪು. ಇಲ್ಲೇ ಯಾರಾದರೂ ನನ್ನನ್ನು ಸಖತ್ತಾಗಿ ಕುಣಿಸೋರಿ ಸಿಕ್ಕಿಬಿಟ್ರೆ ಶಿವ ಅಂತ ಕಣ್ಣು ಮುಚ್ಕೊಂಡು ತಾಳೆ ಕಟ್ಟಿಸ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. ಆ ಬೆಂಗಳೂರಿಗೆ ಯಾಕಪ್ಪ ಬರೋಣ, ಅವ್ರಿವ್ರ ಕಾಟ ಜಾಸ್ತಿ ಆಗ್ಬಿಟ್ಟದೆ ಅಂದ್ಲಂತಲ್ಲೂ ನಮ್ಮ ಮಳೆ ಹುಡುಗಿ ಪೂಜಾ. ಎಲ್ಲ ಮಾಡೋದು ಅವಳಿಗೂ ಟೈಮ್ ಅನ್ನೋದು ಪಕ್ಕ 420 ಆಗ್ಬಿಟ್ಟಿರಂಗೈತೆ. ಒಯ್ಲಿ ಬಿಡಪ್ಪ, ನಮ್ಗೆ ಯಾಕೆ, ಇವಾಗ ನಮಗೆಲ್ಲ ಟೈಮ್ ಆಯ್ತು, ನಡಿಲ್ಲ ಮತ್ತೆ ಶುರು ಹಚ್ಕೊಳವ ನಮ್ಮ ಕಾಮಿಡಿನ. ಎಲ್ಲಪ್ಪ ಶುರು ಮಾಡ್ರಿ. ನನ್ನ ಫ್ರೆಂಡ್ ಒಬ್ಬ ಇಷ್ಟು ಕಂಜೂಸ್ ಇದ್ದ ಯೂಸ್ಲೆಸ್ ಫೆಲೋ. ಮದುವೆ ಆದ್ಮೇಲೆ ಹನಿಮೂನ್ ಒಬ್ಬನೇ ಹೋಗಿದ್ದ ಅಂತ. ಇಂಥ ಮಂದಿನೂ ಸಿಗ್ತಾರ್ರಿ. ಇಂಥ ಕಂಜೂಸ್ ಒಬ್ಬನ ಮದುವೆ ಆಗ್ಬಿಟ್ಟ. ಮದುವೆ ಆದ್ಮೇಲೆ ಹೆಂಡತಿ ಹೇಳ್ದ, ನೋಡೆ ನಾನು ಆಫೀಸ್ಗೆ ಹೋಗುವಾಗ ನಿನಗೊಂದು ಮುತ್ತು ಕೊಡ್ತೀನಿ, ಈ ಡಬ್ಬಿ ಒಳಗೆ 10 ರೂಪಾಯಿ ಹಾಕ್ತೀನಿ, ನೀನು ಹೂ ಅನ್ನು, ನಮ್ಮ ಪ್ರೀತಿನೂ ಬೆಳೀತತೆ, ಇಲ್ಲಿ ಉಳಿತಾಯನೂ ಹಾಕತ್ತೆ ಅಂತ. ಇವ್ನು ಲೆಕ್ಕ ರೊಕ್ಕ ಉಳಿಸೋದಷ್ಟೇ, ಅವನ ಪ್ರೀತಿ ಗೀತಿ ಬೆಳೆದ ಐಡಿಯಾ ಇಲ್ಲ. ಆದರೂ ಹೆಂಡ್ತಿ ಹೂ ಅಂದ್ಬಿಟ್ಲ, ಆಯ್ತು ಹಂಗೆ ಮಾಡಿರದ. ಇವ ದಿವಸ ಆಫೀಸ್ಗೆ ಹೋಗ್ತಿದ್ದ, ಹೆಂಡ್ತಿಗೊಂದು ಮುತ್ತು ಕೊಡ್ತಿದ್ದ, ಡಬ್ಬಿ ಒಳಗೆ 10 ರೂಪಾಯಿ ಆಗ್ತಿದ್ದ, ಹೋಗ್ತಿದ್ದ. ಹೆಂಡ್ತಿಗೊಂದು ಮುತ್ತು ಕೊಡ್ತಿದ್ದ, ಡಬ್ಬಿ ಒಳಗೆ 10 ರೂಪಾಯಿ ಆಗ್ತಿದ್ದ, ಹೋಗ್ತಿದ್ದ. 3 ತಿಂಗಳು ಕಳೀತೀರಿ. 3 ತಿಂಗಳು ಕಳೀತು ಹಿಂಗೆ ಹಾಕ್ಯಂತ ಡಬ್ಬಿ ತುಂಬಿತ್ತು. ಇವನು ಹೆಂಡ್ತಿಗೆ ಹೇಳ್ದ, ಡಬ್ಬಿ ತುಂಬೈತೆ, ಓಪನ್ ಮಾಡೋಣ, ಡಬ್ಬಿ ಹೊಡೆಯೋಣ ಅಂತ ಕೇಳ್ದ. ಹೆಂಡ್ತಿ ಹೇಳಿದ್ರು, ಬೇಡ, ಇನ್ನೊಂದು 3 ತಿಂಗಳು ಕಳೀಲಿ ಅಂದು. ಇಲ್ಲ ಕಣೆ, ಡಬ್ಬಿ ತುಂಬೈತೆ, ನೋಟ್ ಒಳಗಡೆ ಹೋಗೋದು, ಹೊಡಿತೀನಿ ಅಂದ. ನಿಮ್ಮ ಮನೆ ಬರ ಒಡಕ ಹೋಗೋದು, ಹೊಡೆದ್ಬಿಟ್ಟು ನೋಡ್ತಾನೆ, ಅದ್ರಾಗ 20 ರೂಪಾಯಿ ನೋಟ್ ಅದಾವೆ, 50 ರೂಪಾಯಿ ನೋಟ್ ಅದಾವೆ, 100 ರೂಪಾಯಿ ನೋಟು ಇದಾವೆ. ಅವನಿಗೆ ಆಶ್ಚರ್ಯ, ಏನೇ ನಾನು ಹಾಕಿದ್ದು ಬರೀ 10 ರೂಪಾಯಿ ನೋಟು, ಇದ್ರಾಗ ಏನು 20 ರೂಪಾಯಿ ನೋಟು, 50 ರೂಪಾಯಿ ನೋಟು, 100 ರೂಪಾಯಿ ನೋಟ್ ಅದಾವಲ್ಲ, ಹೆಂಗೆ ಬಂದು ಇವು ಅಂತದ. ಹೆಂಗೆ ಉತ್ತರ ಹೇಳಿದ, ಅಯ್ಯ ಸುಮ್ಮನೆ ಎಲ್ಲರೂ ನಿಮ್ಮಂಗೆ ಕಂಜೂಸಿರ್ತಾರೆ ನನ್ಲಾಗೆ. ನೀವು ಕಂಜೂಸ್ದನ ಮಾಡಿದ್ರೆ ಹಿಂಗೆ ಅನಾಹುತ ಆಗೋದು. ಒಬ್ಬ ಭಾರಿ ಕಂಜೂಸ್ ಇದ್ದ, ಅವನು ಅರ್ಜೆಂಟು ಹೋಟ್ಲಿಗೆ ಹೋಗ್ಬಿಟ್ಟು ಟೀ ಕುಡಿದ್ಬಿಟ್ಟು ಆಫೀಸ್ಗೆ ಹೋಗ್ಬೇಕಾಗಿತ್ತು. ಹೋಟ್ಲಿಗೆ ಹೋಗಿ ಕೂತ. ಅವನ ಸ್ನೇಹಿತ ಯಾರೂ ಬರಲಿಲ್ಲ, ವೆಯ್ಟರ್ ಬರಲಿಲ್ಲ, ಯಾರೂ ಬರಲಿಲ್ಲ, ಅವ್ನು ಮಾತಾಡಿಸ್ತಿಲ್ಲ. ಅವ್ನು ಅರ್ಜೆಂಟ್ ಟೀ ಕುಡಿಬೇಕು ಹೋಗ್ಬೇಕು ಅನ್ನೋ ಅವಸರದಲ್ಲಿ ಏನು ಮಾಡ್ದ, ಎದುರಿಗೆ ಒಬ್ಬ ಯಜಮಾನ್ರು ಪೇಪರ್ ಓದ್ತಿದ್ರು. ಅಲ್ಲೊಂದು ಟೀ ಕಪ್, ಬಿಸಿ ಟೀ ಕಪ್ ಇತ್ತು. ಆ ಯಜಮಾನ್ರಿಗೆ ಕಾಣಲಾರ್ದಂಗೆ ಮೆಲ್ಲಗೆ ಕೇಳ್ಕೊಂಡ. ಅವನ ಉದ್ದೇಶ ಏನು, ನಾನು ಆರ್ಡ್ರ್ ಮಾಡಿದ್ರಾಗ ನಂದು ಟೀ ಬರುತ್ತೆ, ಅದನ್ನ ಅಲ್ಲಿ ರೀಪ್ಲೇಸ್ ಮಾಡಿಬಿಟ್ರೆ ಆಯ್ತಂತ ಮೆಲ್ಲಗೆ ತಗೊಂಡ. ಟೀ ಕುಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡ್ತು, ಯಜಮಾನ್ರು ಇನ್ನೂ ನನ್ನ ಕಡೆ ಗಮನ ಹರಿಸಿಲ್ಲ ಅಂತಂದೇಳಿ. ಆ ಮೆಲ್ಲಕ್ಕೆ ಹಿಂಗೆ ಟೀ ಕಪ್ ಇಡಕ್ಕೆ ಹೋದ. ಅದು ಏನೋ ಒಂಥರ ಗಂಟ್ಲಲ್ಲಿ ಕೆರೆತ ಶುರುವಾದಂಗೆ ಆಗ್ಬಿಡ್ತು. ಕೆರೆತ ಶುರುವಾಗಿದ್ದ ತಡೆ ಏನು ಮಾಡೋಕೆ, ಹಂಗೆ ನೋಡ್ದೆ ವಾಂತಿ ಬಂದಂಗೆ ಹಾಕಕ್ಕೆ ಬಿಡತ್ತೆ. ಏನು ಮಾಡೋಕೆ ಗೊತ್ತಾಗಲಿಲ್ಲ. ಅಲ್ಲೇ ಹಿಂಗೆ ಕಪ್ ತನ್ನೇ ತಂಡ ಅದ್ರಾಗ ಯಾವಕ್ಕಂತ ವಾಂತಿ ಮಾಡೋಕೆ ಇಟ್ಬಿಟ್ಟು ಹಿಂಗೆ ಹೊಂಟ. ಇನ್ನೇನು ಅವ್ನಿಗೆ ಅನ್ಕಂಡ, ಪುಕ್ಷೇಟೆ ಟೀ ಕುಡಿದ್ಬಿಟ್ಟಿನಿ, ಹಾಳಾದ್ರು ಹೋದ್ರು ನಡಿ ಅಂತಬಿಟ್ಟು ಮೆಲ್ಲಕ್ಕೆ ಹಿಂಗೆ ಹೊರಟಿದ್ದ ಕಂಜೂಸ್ತಾನೆ. ಆ ಯಜಮಾನ್ರು ಪೇಪರ್ ಓದ್ತಾರೆ, ಮಾತಾಡ್ತಾರೆ. ರೀ ಮಿಸ್ಟರ್ ಅಂದರು. ಸರ್ ಕರೆದ್ರ ಅಂತಂದ. ಹಾಂ ಕರೆದ್ನಪ್ಪ ಅಂತಂದರು. ಈಗ ತಮ್ಮ, ಈಗ ನೀನೇನು ವಾಂತಿ ಮಾಡಿಟ್ಟಲ್ಲ, ಅದನ್ನು ನಾನು ಅವಾಗಲೇ ಮಾಡಿಟ್ಟಿದ್ದೆ ಅಂದರು ಅವರು. ನೀವು ಕಂಜೂಸ್ತನ ಮಾಡಿದ್ರೆ ಹಿಂಗೆ ಸಿಕ್ಕ ಕೇಳೋದು. ಇಬ್ರು ಕಂಜೂಸ್ ಹುಡುಗರಿದ್ರು. ಎಂಥ ಕಂಜೂಸ್ ಹುಡುಗರಿದ್ರು ಅಂದರೆ ಭಾರಿ ಕಂಜೂಸ್ ನನ್ನ ಮಕ್ಕಳು. ಇಬ್ರು ಡಿಸೈಡ್ ಮಾಡಿದ್ರು. ಏನನ್ನ ಡಿಸೈಡ್ ಮಾಡಿದ್ರು, ಪಾರ್ಟಿ ಮಾಡೋಣ ನಡೆಯಲ್ಲ ಅಂತಂದ್ರು. ಪಾರ್ಟಿ ಮಾಡೋಣ, ಅವನದೇನು ಲೆಕ್ಕ, ಇವ್ನ ರೊಕ್ಕದ ಪಾರ್ಟಿ ಮಾಡ್ಬೇಕಂತ ಅವ್ನು ಮನಸ್ಸಿನಾಗ ಅನ್ಕೊತಾನೆ. ಇವಂದೇನು ಲೆಕ್ಕ, ಇವ್ ಪಾರ್ಟಿ ಮಾಡಿ ಅವನಿಗೆ ಟೋಪಿ ಹಾಕ್ಬೇಕಂತ ಅವನು. ಇಬ್ರು ಡಿಸೈಡ್ ಮಾಡ್ಕೊಂಡ್ರು, ಆಯ್ತು ಪಾರ್ಟಿ ಮಾಡೋಣ, ನಡಿ ಹೋಗೋಣ ಅಂತ ಹೋದ್ರು. ಪಾರ್ಟಿ ಮಾಡೋಕೆ ಹಿಂಗೆ ಹೋದ್ರಿ, ಹೋಟ್ಲ್ ಬಾಕ್ಲ ತಕೊಂಡು ಹಿಂಗೆ ಒಳಗೆ ಹೋದ್ರು. ಅಲ್ಲಿ 2 ರೂಮ್ ಇದ್ದು, ಒಂದು ವೆಜಿಟೇರಿಯನ್, ಇನ್ನೊಂದು ನಾನ್ ವೆಜಿಟೇರಿಯನ್. ಇಬ್ರು ಮಾತಾಡ್ಕೊಂಡ್ರು, ಏನು ಮಾಡೋಣ ಅಂತಂದ್ರೆ, ಬರೋದು ಬಂತೀವಿ ನಡಿಯಯ್ಯ, ವೆಜಿಟೇರಿಯನ್ಗೆ ಹೋಗ್ಬಿಡೋಣ ಅಂತಂದ್ರೆ. ಇವನು ಹೇಳಿದೆ, ಬೇಡ ನಾನ್ ವೆಜಿಟೇರಿಯನ್ಗೆ ಆಯ್ತು ಹೋಗೋಣ. ನಾನ್ ವೆಜಿಟೇರಿಯನ್ ಬಾಕ್ಲು ತಕೊಂಡು ಒಳಗೆ ಹೋದ್ರು. ಅಲ್ಲಿ 2 ಸೆಕ್ಷನ್, ಒಂದು ಫ್ರೆಶ್ಶು, ಇನ್ನೊಂದು ತಂಗಳದು. ಪಾರ್ಟಿ ಮಾಡೋಕೆ ಬಂದಿದ್ದೀವಿ, ಫ್ರೆಶ್ಗೆ ಹೋಗೋಣ, ತಂಗಳು ತಿನ್ನೋದು ಬೇಡ ಅಂತಬಿಟ್ಟು ಫ್ರೆಶ್ ಕದ ತಕೊಂಡು ಹಿಂಗೆ ಒಳಗೆ ಹೋದ್ರು. ಅಲ್ಲಿ 2 ಸೆಕ್ಷನ್, ಒಂದು AC, ಇನ್ನೊಂದು ನಾನ್ AC. ಇಷ್ಟು ಬೇಸಿಗೆ ಕಾಲಪ್ಪ, AC ರೂಮ್ಗೆ ಹೋಗೋಣ ನಡಿ ಅಂದ್ರೆ. AC ಬಾಕ್ಲ ತಕೊಂಡು ಹಿಂಗೆ ಒಳಗೆ ಹೋದ್ರು. ಅಲ್ಲಿ 2 ಸೆಕ್ಷನ್, ಒಂದು ಕ್ಯಾಶು, ಇನ್ನೊಂದು ಕ್ರೆಡಿಟ್. ಇಬ್ಬರೂ ಕಂಜೂಸ್ ನನ್ನ ಮಕ್ಕಳು ಐಡಿಯಾ ಮಾಡಿಬಿಟ್ರು. ಅವನೇ ಕ್ರೆಡಿಟ್ ಕೊಡ್ತೀನಿ ಅಂತ ಹೇಳೇನೆ, ಒಳ್ಳೆ ಐಡಿಯಾ. ಹೋಗಿ ತಿಂದು ಬಿಡೋಣ ಬೇಕಾದಷ್ಟು, ಅಡ್ರೆಸ್ ತಪ್ಪು ಕೊಟ್ಟು ಬಿಡೋಣ, ಹಂಗೆ ಹಿಂಗೆ ಏನೋ ಮಾತಾಡ್ಕೊಂಡು ಒಟ್ಟು ರೊಕ್ಕ ಉಳಿಸೋ ಲೆಕ್ಕ ಆಯ್ತು ನಡಿ ಅಂತಂದೇಳ್ಬಿಟ್ಟು ಆ ಕ್ರೆಡಿಟ್ ಬಾಕ್ಲ ತಕೊಂಡು ಹಿಂಗೆ ಹೋದ್ರು. ಹೋಟ್ಲ್ ಇತ್ಲು ಬಾಗ್ಲಗಳಿಂದ ಹೊರಗೆ ಹೋದ್ರು. ನೀವು ಕಂಜೂಸ್ತನ ಮಾಡಿದ್ರೆ ಹಿಂಗೆ ಸಿಕ್ಕಾಕಂತೀರಿ ಅಂತ ಹೇಳಿದ್ರು. ಇನ್ನು ಮಾತು ಹೇಳ್ಬೇಕಂದ್ರೆ, ಈ ಮಕ್ಕಳಿಂದ ಬಹಳಷ್ಟು ಹಾಸ್ಯ ಬರ್ತದೆ. ಎಂತೆಂಥ ಹಾಸ್ಯ ಬರ್ತದೆ ಅನ್ನೋಕ್ಕೊಂದು ಉದಾಹರಣೆ ಹೇಳ್ತೀನಿ. ಒಂದು ಮನೆಗೆ ಟ್ವಿನ್ಸ್ ಇದ್ರು, ಅವಳಿ ಜವಳಿ ಹುಡುಗರಿದ್ರು.
ಅವಳಿ ಜವಳಿ ಹುಡುಗರಿದ್ರು. ಅವಳಿ ಜವಳಿ ಹುಡುಗರು ಅಂದ್ರೆ ಬಹುಶಃ ಎಲ್ಲರಿಗೂ ನನಗೆ ಡಿಟ್ಟು ಐಡೆಂಟಿಕಲ್ ಅಂದ್ರೆ ನೋ ಕನ್ಫ್ಯೂಷನ್, ಅಣ್ಣಾರು ತಮ್ಮಾರು ಇಬ್ರಿಗೂ ಗೊತ್ತಾಗ್ತಿರೋದಿಲ್ಲ, ಅಷ್ಟು ಕನ್ಫ್ಯೂಷನ್ ಇರ್ತತೆ. ಒಂದು ದಿವಸ ಅವರಪ್ಪ ಆಫೀಸಿಂದ ಬಂದ, ಇವ ತಮ್ಮ ಸುಂದರವಾಗಿ ಬೇಡ್ರಿ ಅಣ್ಣನ ನೋಡಿ ನಗುತ್ತಿದ್ದ, ತಮ್ಮ ಅಣ್ಣನ ನೋಡಿ ನಗುತ್ತಿದ್ದ. ಅವರಪ್ಪ ಕೇಳ್ದ, ಲೈ ಅಣ್ಣನ ನೋಡಿ ಯಾಕಲೆ ನಗ್ತಿದ್ಯಾ ನಿನ್ನ? ಅಪ್ಪ ಅನಾಹುತ ಆಗ್ಬಿಟ್ಟಪ್ಪ ಅಂದ. ಏನಾಗಲಿ ಅಂದ, ಅನಾಹುತ ಆಗೈತೆ ಅಂತಾನೆ ಬಿದ್ದು ಬಿದ್ದು ನಗ್ತಾನೆ. ತಮ್ಮನ್ನ ನೋಡ್ತಾನೆ, ತಮ್ಮ ಅಣ್ಣನ ನೋಡ್ತಾನೆ ನಗ್ತಾನೆ, ಅಣ್ಣ ನೋಡ್ತಾನೆ ನಗ್ತಾನೆ. ಅವ್ರಪ್ಪ ಕೇಳಿದ, ಲೈ ಏನ್ ಅನಾಹುತ ಆಗೈತೆ ಹೇಳಿ ಅಂದ್ರ, ಅಪ್ಪ ಅನಾಹುತ ಆಗಿರೋದಿಷ್ಟೇ, ಲೆಟ್ರಿನ್ ಮಾಡಿರೋದು ಅವನು, ಅವ್ವ ನನಗೆ ಕ್ಲೀನ್ ಮಾಡಿಬಿಟ್ಟಳ ಅಂತ. ನೀವು ಬಹಳ ಸರಳವಾಗಿರ್ತದೆ. ಇನ್ನು ಕೆಲವೊಂದು ವಿಚಾರ ಹೇಳ್ಬೇಕಂದ್ರೆ, ನಮ್ಮ ಖುಷಿ ನಮಗಿರ್ತದೆ, ಆದ್ರೆ ನಮ್ಮ ಕೆಲಸದಿಂದ ಬೇರೆಯವ್ರಿಗೂ ಖುಷಿ ಇರ್ತದೆ. ನಿಜ ಹೇಳ್ತೀನಿ, ನಮ್ಮ ಖುಷಿ ನಮಗಿರುತ್ತೆ, ನಾವು ಅದನ್ನ ಸೆಲೆಬ್ರೇಟ್ ಮಾಡ್ಕೊಂತಿರ್ತೀವಿ, ಆದ್ರೆ ನಮ್ಮ ಖುಷಿಯಿಂದ ಬೇರೆಯವ್ರಿಗೂ ಖುಷಿ ಪಡ್ತಿರ್ತಾರೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳಿವೆ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದ್ರು ಒಂದು ಹಳ್ಳಿಗೆ ಕರೆಂಟೇ ಇರಲಿಲ್ಲ ರೀ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದ್ರು ಒಂದು ಹಳ್ಳಿ ಕರೆಂಟೇ ಇರಲಿಲ್ಲ. ಆ ಊರಿನ ಹೊಸ್ದಾಗಿ ಆರಿಸಿ ಬಂದ ರಾಜಕಾರಣಿ ಒಬ್ಬರು ಆ ಊರಿಗೆ ಕರೆಂಟ್ ತಂದುಬಿಟ್ರು. ಕರೆಂಟ್ ಬಂತು ಅಂತಂದೇಳ್ಬಿಟ್ಟು ಅವ್ರೇನು ಮಾಡಿಬಿಟ್ರು, ಆ ರಾಜಕಾರಣಿ ಕರ್ಕೊಂಬಂದ್ಬಿಟ್ಟು ಮೆರವಣಿಗೆ ಮಾಡಿಸ್ಬಿಟ್ಟರು. ಮೆರವಣಿಗೆ ಹೊಂಟತ್ರಿ, ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು, ಎಲ್ಲರೂ ಕುಣಿಯಕ್ಕೆ ಹಚ್ಚಿಬಿಟ್ಟಿದ್ರು. ಎಲ್ಲರೂ ಕುಣಿಯಕ್ಕಂಥ ಸಂದರ್ಭದಲ್ಲಿ ರಾಜಕಾರಣಿ ಎಲ್ಲರಿಗೂ ಹಿಂಗೆ ವಿಶ್ ಮಾಡ್ತಿದ್ದ. ವಿಶ್ ಮಾಡ್ಕೊಂತ ಹಿಂಗ ನೋಡ್ದ ಸೈಡಿಗೆ, ಅಲ್ಲಿ ಒಂದಿಷ್ಟು ಗಂಡು ನಾಯಿಗಳು ಡ್ಯಾನ್ಸ್ ಮಾಡಕ್ಕೆ ಹಚ್ಚಿಬಿಡ್ತು. ಗಂಡು ನಾಯಿಗಳು ಡ್ಯಾನ್ಸ್ ಮಾಡಕ್ಕೆ ಹಚ್ಚಿಬಿಡ್ತು. ರಾಜಕಾರಣಿಗಳು ಅನುಮಾನ ಬಂದ್ಬಿಡ್ತು. ಅನುಮಾನ ಬಂತದಿಲ್ಲ ಬಾರಲಿಲ್ಲ ಏನಂತ, ನೀವೆಲ್ಲ ಕರೆಂಟ್ ಬಂದತ್ತಂತ ಡ್ಯಾನ್ಸ್ ಮಾಡ್ತಿದ್ದೀರಿ ಕರೆಕ್ಟ್ ಐತೆ, ಆ ನಾಯಿಗಳು ಯಾಕೆಲ್ಲ ಡ್ಯಾನ್ಸ್ ಮಾಡ್ತದವ ಅಂತ ಅಂದ್ಬಿಟ್ರು. ಅದಕ್ಕೆ ಅವ್ನು ಉತ್ತರ ಹೇಳ್ದ, ಸರ ನಾವೆಲ್ಲ ಡ್ಯಾನ್ಸ್ ಮಾಡ್ತಿದ್ದೀವಿ, ನೀವು ಹೇಳ್ದಂಗೆ ಕರೆಕ್ಟು, ಕರೆಂಟ್ ಬಂದತ್ತಂತ ನಾವು ನಮ್ಮೂರು ಖುಷಿಗೆ ಡ್ಯಾನ್ಸ್ ಮಾಡ್ತಿದ್ವಿ. ಅದ್ರ ಖುಷಿ ಏನು ಗೊತ್ತೇನ್ರಿ ಸರ, ಕರೆಂಟಿನ ಜೊತೆಗೆ ಲೈಟ್ ಕಂಬ ಬಂದತ್ತಲ್ಲ ಅಂತ ಅವು ಖುಷಿ ಐತೆ ಸರ್ ಅಂತ. ಏನ್ಲಾತಿಯಪ್ಪ ಇದು, ನಮ್ದು ಬ್ಯಾಡ್ ಟೈಮ್ ಆಗ್ಬಿಟ್ಟೈತೆ ಅಂತ ನಾನು ನನ್ನ ಹೆಂಡ್ರಿಗೆ ವಸಿ ಹೇಳಿ, ಎಲ್ಲಮೇ ವಸಿ ಮುದ್ದೆ ಸಾರು ಮಾಡಿಕ್ಕಿರೋ, ನಾನು ವಸಿ ಇಲ್ಲೇ ಇತ್ಲ ಕಡೆಗೆ ಹೋಗ್ಬೇತೀನಿ. ಹಂಗೆ ಹೋಗಿ ನಮ್ಮ ಮೂಲೆ ಮನೆಯಲ್ಲಿರೋ ಟೆಂಪಲ್ಲಾಗೆ ವಸಿ ತೀರ್ಥ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ, ಹಂಗೆ ತೀರ್ಥ ಹಾಕ್ಕೊಂಡು ಪಕ್ಕದಲ್ಲಿ ಸಿಗೋ ವಸಿ ರೈಸು, ಹಂಗೆ ಒಂದಿಷ್ಟು ನಾಟಿ ಕೋಳಿ ಮಾಂಸ ಸಾಂಬಾರು ತಂದ್ಬಿಡಿ, ಅಷ್ಟರಲ್ಲೇ ಈ ಸೀರಿಯಲ್ಲು ಕಂಪ್ಲೀಟ್ ಆಗೋಯ್ತದೆ. ನೀನು ಕೂಡ್ಕೊಂಬಂದ್ರೆ ನಾನು ಒಂದಿಷ್ಟು ಉಪ್ಪಿನಕಾಯಿ ನೆಕ್ಕಿಸ್ತೀನಿ ಅಂತಾಳಲ್ಲೋ ದೇವಿರಿ. ಏನೆಲ್ಲ ಮಾಡೋದು, ಮನೆಯಲ್ಲಿರೋ ಹೆಣ್ಣೈಕ್ಳುಗಳೆಲ್ಲ ಈ ಸೀರಿಯಲ್ ಗಂಟ್ಕೊಂಬಿಟ್ಟಾರಲ್ಲೋ ನಮ್ಮ ಕರ್ಮಕ್ಕೆ. ಏನೆಲ್ಲ ಮಾಡೋದು, ಹೋಗ್ಲಿ ಬಿಡಪ್ಪ, ನೀವು ಅದೇನು ಮಾಡ್ತೀರೋ ಮಾಡ್ರಿ. ಹಿಂಗೆ ಬಂದು ಮತ್ತೊಂದಷ್ಟೇ ಕಾಮಿಡಿ ತೋರಿಸ್ತೀವಿ. ಶೀತ್ಲೆ ಕಡೆಗೆ ಹೋಯ್ ಬರ್ತೀವಿ. ನಡಿಲತ್ತಿಪ್ಪ, ಹೋಯ್ ಬರವ, ಬಾಗ್ಲಾಕ್ಬಿಟ್ಟತು.